ಎಸ್, ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆ ನಡೆದಿದೆ. ಕಾರ್ತಿಕ್ ಅವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಟಾಪ್ 6 ಅಲ್ಲಿ ಫೈನಲಿಸ್ಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತಹ ತುಕಾಲಿ ಸಂತೋಷ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಮಾತಾಡ್ಸೋಣ. ಫೈನಲ್ ಮುಗಿಸಿ ಈಗ ಬಂದಿದ್ದಾರೆ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಪ್ರೀತಿ ಜಾಸ್ತಿ ಆಗಿದೆ. ಸೊ ಹೇಗಿದೆ ಲೈಫ್ ಸ್ಟೈಲು, ಜೊತೆಗೆ ಅವರ ಭವಿಷ್ಯ ಅಂದ್ರೆ ಮುಂದಿನ ಪ್ರಾಜೆಕ್ಟ್ಗಳು ಯಾವ ತರ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನ್ಯೂಸ್ ಫಸ್ಟ್ ಕಡೆಯಿಂದ. ಒಳ್ಳೆ ಆಟ ಆಡಿದ್ದೀರಾ, ಇಡೀ ಕರ್ನಾಟಕ ಜನರನ್ನ ಮನೋರಂಜನೆ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೇಗಿದೆ ಫಸ್ಟ್ ದಿನ ಬಿಗ್ ಬಾಸ್ ಫೈನಲ್ ಮುಗಿಸ್ಕೊಂಡ್ ಬಂದಿದ್ದೀರಾ? ಇನ್ನೂ ಒಂದಿನ ಕಂಪ್ಲೀಟ್ ಆಗಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದಾರಂತೆ, ಕೈ ಸಿಗ್ತಾ ಇಲ್ಲಂತೆ. ಏನಿಲ್ಲ ಸರ್, ಟೈಮ್ ಅದು ನ್ಯೂಸು ಇಂಟ್ರ್ಯೂ ಅದು ಇದು ಅಂತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಾವು ಹೊರಗಡೆ ಜನನೇ ನೋಡಿರ್ಲಿಲ್ವಲ್ಲ. ಈ ಒಂದು 111 ದಿನ ಆದಮೇಲೆ, ನನ್ನ ಒಂದು ಕೆರಿಯಲ್ಲಿ 112ನೇ ದಿನ ಆದಮೇಲೆ ಇಷ್ಟೊಂದು ಜನ ನೋಡ್ತಾ ಇದ್ದೀನಿ. ಭಾರಿ ಖುಷಿ ಇದೆ. ಏನೇನೋ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೂ ತಿನ್ನಕ್ಕೆ ಟೈಮ್ ಸಿಗ್ತಾ ಇಲ್ಲ. ಎಲ್ಲರೂ ಮೀಟ್ ಮಾಡ್ಬೇಕು. ಆ್ಯಕ್ಚುಲಿ ನಾನು ಯಾರ್ಯಾರನ್ನ ಮಿಸ್ ಮಾಡ್ಕೊಂಡಿದ್ದೆ ಅವರೆಲ್ಲ ಮೀಟ್ ಮಾಡಬೇಕು. ಆಮೇಲೆ ಕೆಲವೊಂದು ಸಿನಿಮಾಗಳಿಗೆ ಇದು ಮಾಡಿದ್ವಿ, ಅದೊಂದೆಷ್ಟು ಶೆಡ್ಯೂಲ್ಗಳು ಬ್ಯಾಲೆನ್ಸ್ ಇತ್ತು, ಅದೆಲ್ಲ ಮಾಡಬೇಕು ಸರ್. ಟೋಟಲಿ ಕೆರಿಯರೇ ಡಿಫ್ರೆನ್ಸ್ ಅಂತ ಅನಿಸ್ತದೆ ಸರ್. ತುಂಬ ಏರುಪೇರಾಗಿದೆ. ನಾನು ಮೊದಲಿದ್ದಕ್ಕೂ ಈಗ ಬಂದಿರೋದಕ್ಕೂ ಪ್ರೀತಿ ತೋರಿಸೋದ್ರಲ್ಲಿ, ಮಾತಾಡೋದ್ರಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬ ಇಷ್ಟಪಡ್ತಾ ಇದ್ದಾರೆ ಸರ್ ಜನ. ನನ್ನನ್ನು ನೆಕ್ಸ್ಟ್ ಲೆವೆಲ್ಗೆ ಇಷ್ಟಪಡ್ತಾ ಇದ್ದಾರೆ. ಬೀನ್ ಬ್ಯಾಗ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ. ಬಂದವರೆಲ್ಲ ಬೀನ್ ಬ್ಯಾಗ್ ಅಂತವ್ರೆ. ಕೆಲವ್ರು ಬೀನ್ ಬ್ಯಾಗ್ ತಂದು ಕೊಟ್ಟಿದ್ದಾರೆ, ಖುಷಿ ಆಗ್ತಾ ಇದೆ. ಆಮೇಲೆ ಅವ್ರ ಮನೆಗಳಲ್ಲಿ ನಮ್ಮ ಫೋಟೋಗಳನ್ನ ಹಾಕಿ, ವರ್ತೂರಣ್ಣಂದು ನಂದು ಫೋಟೋ ಹಾಕಿ ಬೀನ್ ಬ್ಯಾಗ್ ಮಾಡಿಕೊಂಡಿದ್ದಾರಂತೆ. ಅವರು ಒಂದು 2 ಬೀನ್ ಬ್ಯಾಗ್ ತಗೊಂಡು ಹೋಗ್ತಿದಾರಂತೆ. ಆಮೇಲೆ ಬಾಲ್ಕನಿನಲ್ಲಿ ಬೀನ್ ಬ್ಯಾಗ್ ಸೆಟಪ್ ಮಾಡ್ಕೋತಿದಾರಂತೆ ಅವ್ರ ಮನೆಗಳಲ್ಲಿ. ಸರ್ ಇದನ್ನೆಲ್ಲ ಕೇಳೋದೇ ಒಂದು ಖುಷಿ ಸರ್. ಆಮೇಲೆ ಕೆಲವೊಂದು ವಿಡಿಯೋಸ್ನ ಆ ಮೀಮ್ಸು ಟ್ರೋಲ್ ಆಗಿರೋವೆಲ್ಲ ನೋಡ್ಬಿಟ್ಟು ನಾನು ಇಷ್ಟೊಂದು ಕಾಮಿಡಿ ಮಾಡಿದ್ದೀನಿ ಅಂತ ನನಗೆ ಅನಿಸ್ತದೆ ಸರ್. ಅದು ಕಾಮಿಡಿಯಲ್ಲಿ ಆ್ಯಕ್ಚುಲಿ ಸೀರಿಯಸ್ ಆಗಿ ಮಾಡಿರೋದು ನಗು ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಎಕ್ಸೈಟ್ಮೆಂಟ್, ವೆರಿ ಎಕ್ಸೈಟ್ಮೆಂಟ್. ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಹೋದ ಮೊದಲನೇ ದಿನ, 112 ದಿನ ಆಲ್ಮೋಸ್ಟ್ ಮುಗಿಸ್ಕೊಂಬಂದ ಈ ದಿನ ಹೇಗಿದೆ ಆ ಲೈಫ್ ಸ್ಟೈಲ್ ಜರ್ನಿ? ಹೋಗಿದ್ದ ದಿನ ಹೇಗಿದ್ರು ಸಂತೋಷ್ ಅವರು, ಬಂದಿದ್ದ ದಿನ ಹೇಗೆ ಅನಿಸ್ತಾ ಇದೆ ಫೀಲ್ ಆ ಜರ್ನಿ? ಸರ್ ಹೋಗಿದ್ದ ದಿನಕ್ಕೂ ಬಂದಿದ್ದ ದಿನಕ್ಕೂ ಏನು ವ್ಯತ್ಯಾಸ? ಹೋಗಿದ್ದ ದಿನಕ್ಕೂ ಬಂದಿದ್ದ ದಿನಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಒಂದೇ ಒಂದು ವ್ಯತ್ಯಾಸ, ಹೋಗುವಾಗ 86 kg ಇದೆ, ಈಗ ಒಂದು 75-76 ಆಗ್ಬಿಟ್ಟಿದ್ದೀನಿ ಸರ್. ಸಣ್ಣ ಆಗ್ಬಿಟ್ಟಿದ್ದೀನಿ, ಅಷ್ಟೇ ವ್ಯತ್ಯಾಸ ಆಗಿರೋದು. ತಿನ್ನೋ ಫುಡ್ಗಳಲ್ಲಿ ಚೇಂಜ್ ಆಯಿತು. ಆಮೇಲೆ ಮಾತಾಡೋ ರೀತಿನಲ್ಲಿ ಬದಲಾಗಲಿಲ್ಲ, ಮಾಡೋ ಕಾಮಿಡಿನಲ್ಲಿ ಚೇಂಜ್ ಆಗಲಿಲ್ಲ, ನನ್ನ ಒಂದು ಕ್ಯಾರೆಕ್ಟರ್ ಬದಲಾಗಲಿಲ್ಲ. ಆಮೇಲೆ ಹಾಕೋ ಬಟ್ಟೆನಲ್ಲೂ ಕೂಡ ನಾನೇನು ತುಂಬ ಆಡಂಬರದಿಂದ ನನ್ನನ್ನು ತೋರಿಸ್ಕೋಬೇಕು ಅಂತ ಆಸೆ ಪಟ್ಟವನಲ್ಲ. ಇದ್ದಿದ್ರಲ್ಲಿ ಖುಷಿ ಪಡಬೇಕು ಅನ್ನೋ ಸರಳತೆಯಲ್ಲೇ ಬಂದವನು. ಎಲ್ಲರ ಜೊತೆನೂ ಹೆಂಗೆ ಮಾತಾಡ್ಬೇಕು ಹಂಗೆಲ್ಲ ಮಾತಾಡಿ, ಏನು ಮಾಡ್ಬೇಕು ಅದೆಲ್ಲ ಮಾಡಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಇದ್ದ. ತುಕಾಲಿ ಅಂತ ಒಂದು ಕ್ಯಾರೆಕ್ಟರ್ ಇತ್ತು. ಅದು ಅಗ್ರೆಷನ್ ಮಾಡ್ಕೊಳ್ಳಿಲ್ಲ, ತುಂಬ ಓವರಾಗಿ ನೊಂದ್ಕೊಳ್ಳಿಲ್ಲ, ತುಂಬ ಓವರಾಗಿ ಪದೇ ಅಳ್ಳಲಿಲ್ಲ. ಅದೊಂದು ಕ್ಯಾರೆಕ್ಟರ್ ಎಲ್ಲವಾಗ್ಲೂ ನಗಿಸ್ತಾನೇ ಬರ್ತಾಯಿತ್ತು ಸರ್. ನೀವಿನ್ನೂ ಎಷ್ಟು ಸೀಸನ್ ಕಳೆದ್ರೂ ತುಕಾಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ ಸರ್. ಅದನ್ನು ಮರ್ತ್ಕೊಳ್ಳೋಕೆ ಜನನೂ ಮರ್ತ್ಕೊಳ್ಳಲ್ಲ, ತುಕಾಲಿನೂ ಮರ್ತ್ಕೊಳ್ಳಲ್ಲ ಸರ್. ಅದು ಯಾಕೆ ಮರ್ತ್ಕೊಳ್ಳಲ್ಲ ಅಂದರೆ ತುಕಾಲಿ ಸರ್. ಅದಕ್ಕೆ ವೆಯ್ಟ್ ಲಾಸ್ ಆಕ್ಚುಲಿ ನನ್ನ ಕ್ವಶನ್ ಕೂಡ ಇತ್ತು, ಎಷ್ಟು ಕೆಜಿ ತೂಕ ಕಮ್ಮಿ ಆಗಿದ್ದೀರಾ ಅಂತ. ತೂಕ ಕಮ್ಮಿ ಆಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕೂಡ. ಎಷ್ಟು ಖುಷಿ ಇದೆ? ತೂಕ ಕಮ್ಮಿ ಆಗಿದೆ ಅಂತ ಅಥವಾ ಬೇಜಾರಾಗಿದೆ ಏನಾದ್ರು ಅಂತ? ಸರ್ ತೂಕ ಕಮ್ಮಿ ಆಗಿದೆ ಅಂತ ಖುಷಿ ಇದೆ. ಇನ್ಮೇಲಿಂದ ನಮಗೆ ಮಾತ್ರೆ ಕೊಡೋರು ಯಾರು ಅಣ್ಣ, ಡೈಲಿ ಚಪಾತಿ ತಿನ್ಸೋರು ಯಾರು ಅಣ್ಣ, ಇನ್ಮೇಲಿಂದ ಬಾತ್ರೂಮ್ ತೊಳೆಯೋರು ಯಾರು ಅಣ್ಣ. ಇದೆಲ್ಲ ನನ್ನ ಕೆಲಸ ಆ್ಯಕ್ಚುಲಿ, ಬಾತ್ರೂಮ್ ತೊಳೆಯೋದು ಮತ್ತು ಪಾತ್ರೆ ತೊಳೆಯೋದು. ಆಮೇಲೆ ಈ ಹಾಲು ಇದೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಸರ್. ನನಗೆ ಶುಗರ್ ಇದೆ ಆ್ಯಕ್ಚುಲಿ, ಶುಗರ್ ಟ್ಯಾಬ್ಲೆಟ್ ಬೇಕಾಗಿತ್ತು ನನಗೆ ಆ್ಯಕ್ಚುಲಿ. ಇವಾಗ ಕಂಟ್ರೋಲ್ ಆಗಿದೆ ಆ್ಯಕ್ಚುಲಿ. ಇರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನು ಸರ್ ಬೇಸರ. ಶುಗರ್ ಇತ್ತು ಆ್ಯಕ್ಚುಲಿ, ಅವರು ಡೈಲಿ ಟ್ಯಾಬ್ಲೆಟ್ ಕೊಟ್ಟು ಸಿಕ್ಕಾಬಟ್ಟೆ ನನ್ನ ಕೇರ್ ಮಾಡಿದ್ರು ಸರ್. ಸೀರಿಯಸ್ಲಿ ಕೇರ್ ಮಾಡಿದ್ರು. ಐ ಲೈಕ್ ಯು ಬಿಗ್ ಬಾಸ್, ಐ ಲವ್ ಯು ಬಿಗ್ ಬಾಸ್. ಹೇಗೆ ಕಳೆದ್ರಿ ಬಿಗ್ ಬಾಸ್ ಅಲ್ಲಿ ಬಂದು ಮೊದಲನೇ ದಿನ? ಯಾಕಂದ್ರೆ ಬಿಗ್ ಬಾಸ್ ಮನೆ ಲೈಫ್ ಸ್ಟೈಲ್ ಗೊತ್ತಲ್ಲ ನಿಮಗೆ, ಬೆಳಗ್ಗೆ ಸಾಂಗ್ ಆಗ್ತಾ ಇದ್ದು, ಮಲ್ಕೊಂಡ್ರೆ ನಿದ್ದೆ ಮಾಡಿದ್ರೆ ಮ್ಯೂಸಿಕ್ ಹಾಕಿ ಇದ್ ಮಾಡ್ತಿದ್ರು. ಈಗ ಮೊದಲನೇ ದಿನ ಮನೇಲಿ ಕಳೆದಿದ್ದೀರಾ, ಏನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರಿ ಫಸ್ಟ್ ಮೊದಲನೇ ದಿನ? ನಿಮ್ಗೆ ಹೇಳ್ಬೇಕು, ಫಸ್ಟ್ನೇ ದಿವಸ ನನ್ನ ಹೆಂಡತಿ ಎದುರಿಗೆ ಬಂದ್ಬಿಟ್ಟು ಏನೇನು ಮಾತಾಡ್ತಾ ಅಲ್ವಣ್ಣ, ಓಂಕರಣ, ಎದೇಳಣ್ಣ ಅಂತ ಅನ್ಬಿಟ್ಟಿದ್ದೀನಿ. ಅವಳು ಅಯ್ಯಯ್ಯೋ ಇನ್ನೂ ವರ್ತೂರಣ್ಣನಿಂದ ಹೊರಗೆ ಬಂದಿಲ್ಲ ನನ್ನ ಗಂಡ, ಇನ್ನೂ ಬಂದಿಲ್ಲ ಹೊರಕ್ಕೆ ಅಂತ ಅವಳು. ಈ ಥರ ಎಲ್ಲ ಇನ್ಸಿಡೆಂಟ್ ಆಗ್ಬಿಟ್ಟಿದೆ. ಮೈಕ್ ಇದೆ ಅಂತ ಭಾಸ ಆಗುತ್ತೆ. ಆಮೇಲೆ
ಚಪಾತಿ ಬರ್ನಿಲ್ವಾ ಅನ್ನೋ ಭಾಸ ಆಗುತ್ತೆ, ಏನೇನೋ ನೆನಪಾಗುತ್ತೆ ಸರ್. ಮಿಸ್ ಮಾಡ್ಕೋತೀನಿ ಸರ್, ಸಿಕ್ಕಾಬಡೆ ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ. ಸೂಪರ್ ಸರ್. ಜರ್ನಿ ಬಗ್ಗೆ ಮಾತಾಡಿದ್ವಿ. ಫೈನಲ್ ಬಗ್ಗೆ ಅಂದ್ರೆ ಟಾಪ್ 6 ಅಲ್ಲಿ ತುಕಾಲಿ ಕೂಡ ಇದ್ರು. ಎಲ್ಲೊಂದ್ ಕಡೆ ನಿಮ್ಮನ್ನ ಇಷ್ಟಪಡ್ತಾ ಇದ್ದಂತ ಜನರು ಟಾಪ್ 3 ಅಲ್ಲಿ ನೋಡಕ್ಕಾಗ್ಲಿಲ್ಲ ಅಥವಾ ಟಾಪ್ 2 ಅಲ್ಲಿ ನೋಡಕ್ಕಾಗ್ಲಿಲ್ಲ ಅಂತ ಬೇಜಾರು ಕೂಡ ಇತ್ತು. ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ಟಾಪ್ 6 ಅಲ್ಲಿ ನೀವು ಅಲ್ಲಿವರೆಗೂ ಹೋಗಿದ್ದು ಬಟ್ ಟ್ರೋಫಿ ವಿನ್ ಆಗಕ್ಕಾಗ್ಲಿಲ್ಲ ಅನ್ನೋ ಒಂದು ಏನಾದ್ರು ಬೇಜಾರಾತ? ಸರ್, ಟಾಪ್ 6ಅಲ್ಲಿ ಮೇಲೆಯಿಂದ ನೋಡಿದ್ರೆ 1 ಮೊದಲಿರುತ್ತೆ, ಟಾಪ್ 6ನ ಉಲ್ಟಾ ನೋಡಿದ್ರೆ 6 ಮೊದಲಿರುತ್ತೆ. ನಾನು ಗೆದ್ದಿದ್ದೀನಿ ಸರ್, ಆದರೆ ಕಪ್ಪಿಲ್ಲ, ದುಡ್ಡಿಲ್ಲ, ಅಷ್ಟೇ. ಗೆದ್ದಿದ್ದೀನಿ ನಾನು, ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಸರ್. ನಾನು ಗೆದ್ದಿದ್ದೀನಿ, ಜನರು ಪ್ರೀತಿ ಗೆದ್ದಿದ್ದೀನಿ ಸರ್. ನಂಬರು ದುಡ್ಡು ಇದು ಶಾಶ್ವತ ಅಲ್ಲ ಸರ್, ಜನರು ಪ್ರೀತಿ ಶಾಶ್ವತ. ಬಂದವರೆಲ್ಲ ಇದನ್ನೇ ಹೇಳ್ತಾರೆ, ನೀವೇನು ಸ್ಪೆಷಲ್ ಅಂತ ಅನ್ಕೊಂಬೇಡಿ ಸರ್. ಗಳಿಸಿದ್ದು ಅಷ್ಟೇ ಸರ್. ನಾನು ಮಾಡಿದ್ದೇ ನನ್ನ ಜನರನ್ನ ನಗಿಸ್ಬೇಕು ಅಂತ. ನಾನು ಕಪ್ಗೋಸ್ಕರ ಮಾಡಿದವನಲ್ಲ ಅದನ್ನ. ನನ್ನ ಜನರು ಇರೋ ಕ್ಷಣದಲ್ಲಿ ತುಕಾಲಿ ಏನ್ ಮಾಡ್ದ, ತುಕಾಲಿ ನಗ್ಸಿದ್ನಾ ಇಲ್ವಾ, ತುಕಾಲಿ ಒಬ್ಬ ಸ್ಕ್ರಿಪ್ಟ್ ಕಾಮಿಡಿಯನ್, ಸ್ಪಾಂಟೇನಿಯಸ್ ಕಾಮಿಡಿಯನ್ನ, ಇದನ್ನೆಲ್ಲ ನಾನು ಪ್ರೂವ್ ಮಾಡಿದೆ ಸರ್. ನನಗೆ ಎಷ್ಟೇ ನೋವಾದ್ರೂ ನಾನು ತೋರಿಸ್ಕೊಂಡಿಲ್ಲ ಸರ್. ಆ ಮನೇಲಿ ನಗ್ಸಿದ್ದೀನಿ ಸರ್, ಅದನ್ನೇ ಸರ್ ನಾನು ಗಳಿಸಿದ್ದು. ಅದರಿಂದ ನನಗೆ ಮ್ಯಾಟ್ರ್ ಆಗಲ್ಲ. ಬಟ್ ಕಾರ್ತಿಕ್ ವಿನ್ನರ್ ಆಗಿದ್ದಾನೆ, ಖುಷಿ ಇದೆ ಸರ್, ಹ್ಯಾಪಿ ಇದೆ. ಆಕ್ಚುಲಿ ತುಕಾಲಿ ಅವ್ರನ್ನ ನಾವು ಕೂಡ ನೋಡಿದ್ದು ಇಡೀ 112 ದಿನ ಕಾಮಿಡಿಯಾಗೆ ನೋಡಿದ್ವಿ, ನಗಸ್ತಾನೆ ನೋಡಿದ್ವಿ, ನೀವು ನಗ್ತಾ ಇದ್ದೀವಿ ನೋಡಿದ್ವಿ. ಬಟ್ ಏನಾದ್ರೂ ಬೇಜಾರಾಗಿದ್ದು ಅಂದ್ರೆ ಈಗ ನೀವು ಹೇಳಿದ್ವಿ, ನಾನು ತುಂಬಾ ನೋವಾಗಿದ್ರು ಕೂಡ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ಅಂತೇಳಿ, ಏನಾದ್ರೂ ಹೇಳ್ಬೋದಾ ಅಂತ? ಯಾವ ತರ ಏನಾದ್ರು ಅಲ್ಲಿ ಬೇಜಾರಾಯ್ತು, ನೋವಾಯ್ತು, ಯಾವ ವಿಚಾರಕ್ಕೆ ಏನಾದ್ರು ಅಂತ? ಸರ್, ತುಂಬ ವಿಚಾರಗಳಿಗೆ ಬೇಜಾರಾಗ್ತಾ ಇರುತ್ತೆ. ಒಂದು ಊಟದ ವಿಚಾರದಲ್ಲಾಗಿರ್ಬೋದು, ಆಮೇಲೆ ಅಲ್ಲಿ ಸಣ್ಣ ಪುಟ್ಟ ಟಾಸ್ಕ್ಗಳ ವಿಚಾರ ಆಗಿರ್ಬೋದು, ಆಮೇಲೆ ನಾಮಿನೇಷನ್ ವಿಚಾರಗಳಲ್ಲಾಗಿರ್ಬೋದು, ಇಲ್ಲಿ ಸಲದ ಅಪರಾಧಗಳನ್ನ ಆಗ್ತಿದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಫೇಕ್ ಅಂತ ಕರೆದಿದ್ದಂಥದ್ದಾಗಿರ್ಬೋದು, ನನ್ನ ನನಗೆ ಫೇಕ್ ಅಂತ ಸೀಲ್ ಹಾಕಿದ್ದಾಗಿರ್ಬೋದು, ಅವೆಲ್ಲ ಬೇಜಾರಾಗಿದೆ ಆ ಕ್ಷಣಕ್ಕೆ, ಈ ಕ್ಷಣಕ್ಕಲ್ಲ. ಯಾಕಂದ್ರೆ ಅದು ಆಟ ಆಗಿದ್ರಿಂದ ಆ ಕ್ಷಣಕ್ಕೆ ಬೇಜಾರಾಯಿತು. ಇದು ಜೀವನ ಆಗಿರೋದ್ರಿಂದ ಅದನ್ನ ಯಾವುದು ನಂಗೆ ಬೇಜಾರಾಗಲ್ಲ. ಯಾಕೆ ನಾವು ಅದನ್ನೇ ಮಾಡಿರ್ತೀವಿ, ಅವರು ಅದನ್ನೇ ಮಾಡಿರ್ತಾರೆ. ಅವರು ಕೊಟ್ಟಾಗ ನಾವು ಸ್ವೀಕಾರ ಮಾಡ್ಕೊಂಡ್ಮೇಲೆ, ನಾವು ಕೊಟ್ಟಾಗ ಅವರು ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಎರಡನ್ನೂ ನಾವು ಬ್ಯಾಲೆನ್ಸ್ ಆಗಿ ನೋಡ್ಬೇಕು ಸರ್ ಆ್ಯಕ್ಚುಲಿ. ಸೊ ಹಂಗಾಗಿ ತುಂಬ ಸಂಗತಿಗಳು ಬೇಜಾರಾಗಿದೆ, ಅಲ್ಲಲ್ಲಿ ಸಟೌಟ್ ಆಗಿದೆ, ಸಾರಿ ಕೇಳಿದ್ವಿ, ಎಲ್ಲ ಆಗಿದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಬಂದರೆ ಇದೊಂದು ಲೈಫು, ಅದೊಂದು ಆಟ ಅಷ್ಟೇ. ಸೂಪರ್ ಸರ್. ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ವಿನ್ ಆಗ್ಬೇಕು ಅಂತ ಆಸೆ ಪಟ್ಟವರಲ್ಲಿ, ಅಭಿಪ್ರಾಯ ಪಟ್ಟವರಲ್ಲಿ ನೀವು ಕೂಡ ಒಬ್ರು. ಸೊ ವಿನ್ ಆಗಿದ್ದಾರೆ, ಸೊ ಏನ್ ಹೇಳ್ತೀರಾ ಅವರ ವಿನ್ನಿಂಗ್ ಜರ್ನಿ ಬಗ್ಗೆ? ಸರ್, ಡಿಸರ್ವ್ಡ್ ಸರ್ ಅವನು. ಪಾಪ ನಾನು ಇವತ್ತು ಹೇಳ್ತಿರೋ ಮಾತಲ್ಲ, ಅವನ್ನ ಯಾವಾಗ್ಲೂ ಹಿಂಗೆ ಅವನ ಕೆನೆ ಹತ್ರ ಹಿಂಗೆ ಕೈ ಹಾಕಿ, ಹೀರೋ ನೀನು ಹೀರೋ ಕಣೋ, ಎದುರುಬೇಡ, ಯಾವತ್ತು ಕುಗ್ಬೇಡ, ನಿನ್ನ ಜನ ಕೈ ಬಿಡಲ್ಲ ಅಂತ ಹೇಳಿರೋ ಮಾತು ಪ್ರತಿದಿನ ಜ್ಞಾಪಕದಲ್ಲಿದೆ. ಅವನೊಂದು ಇನ್ನೋಸೆಂಟ್ ಸರ್, ಒಳಗಡೆ ವಿಷ ಇಲ್ಲ, ಫಿಲ್ಟರ್ ಇಲ್ಲದೆ ಮಾತಾಡ್ತಾನೆ. ಕೋಪ ಯಾರಿಗೆ ಬರಲ್ಲ ಸರ್, ಅಗ್ರೆಷನ್ ಯಾರಿಗಿರಲ್ಲ ಸರ್. ಆದ್ರೆ ಅವನೊಳಗಡೆ ಮಗುನಂತ ಒಂದು ಮನಸ್ಸಿದೆ, ಎಲ್ರೂ ನಂಬ್ತಾನೆ. ನಂಬಿ ಅವನು ಏರುಪೇರುಗಳನ್ನ ಕಂಡುಕೊಂಡಿದ್ದಾನೆ. ಬಟ್ ಅವನಿಗೆ ಆ ಗೆಲುವು ಬೇಕಾಗಿತ್ತು ಸರ್, ನಿಜವಾಗ್ಲೂ ಆ ಗೆಲುವು ಅವನಿಗೆ ಡಿಸರ್ವ್ಡ್ ಇದೆ ಸರ್. ಅವನ ಬದುಕಲ್ಲಿ ಒಂದು ನೆಲೆಯಾದ, ಅದು ನನಗೆ ತೃಪ್ತಿ ಇದೆ ಸರ್. ಕನ್ನಡ ಚಲನಚಿತ್ರರಂಗಕ್ಕೆ ಒಬ್ಬ ಭರವಸೆಯ ಹೀರೋ ಬರ್ತಾ ಇದ್ದಾನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅವನ ಬದುಕು ದೊಡ್ಡ ಮಟ್ಟಕ್ಕೆ ಸಾಗಲಿ ಸರ್, ಅಷ್ಟೇ ನಾನು ಹಾರೈಸ್ಬೋದು. ಸೂಪರ್ ಸರ್. ತುಕಾಲಿ ಅವ್ರ ಬಗ್ಗೆ ಮಾತಾಡಿದಾಗ ವರ್ತೂರ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಇಂಟರ್ವ್ಯೂನೇ ಕಂಪ್ಲೀಟ್ ಆಗಿಲ್ಲ. ಕುಚಿಕೋ ಗೆಳೆಯರು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರ ವರ್ತೂರ್ ಅವ್ರನ್ನ ಈ ಕ್ಷಣಕ್ಕೆ? ಸರ್, ಸಿಕ್ಕಾಬಡೆ ಮಿಸ್ ಮಾಡ್ಕೊತಿದ್ದೀನಿ. ಬೀನ್ ಬ್ಯಾಗ್ ಇಲ್ಲ ಅಂತ ಮಿಸ್ ಮಾಡ್ಕೋತಿದ್ದೀನಿ, ಯಾರ ಬಗ್ಗೆ ಮಾತಾಡಬೇಕು ಅಂತ ಮಿಸ್ ಮಾಡ್ಕೊತಿದ್ದೀನಿ. ಅಣ್ಣ ಬಂದು ಕರಿತಾ ಇದ್ದಂಗೆ, ಅಣ್ಣ ಬಾರಣ ಹೋಗೋಣ ಅಂತ, ಬರೀ ಅಣ್ಣ ಬಾರಣ ಹೋಗೋಣ ಬಾಲ್ಕನಿಗೆ ಅಂದ ತಕ್ಷಣ ಯಾಕೆ ಬಾಯಿ ಕಡಿತೈತಾ, ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾ ಅಣ್ಣ, ಇನ್ನೊಬ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಮ್ಗೆ ತಿಂದನ್ನ ಅರ್ಗಲ್ಲಣ್ಣ, ಬಾರಣ ಸೆಷನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ರೆ ಅದೊಂದು ಗೌರವ, ಒಂದು ಹೆಮ್ಮೆ ನಮ್ಗೆ. ಕೊನೆಗೆ ಹೆಂಗಾಗ್ಬಿಡ್ತು ಗೊತ್ತಾ ಸರ್, ಬೀನ್ ಬ್ಯಾಗಿಗೆ ಒಂದು ಗೌರವ ಬರೋಕ್ ಸ್ಟಾರ್ಟ್ ಆಯ್ತು. ಬೀನ್ ಬ್ಯಾಗ್ಗೆ ಬ್ರಾಂಡ್ ಅಂಬಾಸಿಡರ್ ಅಂತ ಇಟ್ಬಿಟ್ರೆ ಇಬ್ರು ಇಟ್ಬಿಡ್ತಾರೆ. ಆಮೇಲೆ ಎಂಜಾಯ್ ಮಾಡ್ತಾ ಇದ್ದಾವೆ ಸರ್. ಎಷ್ಟೇ ದುಃಖ ಇರಲಿ, ಎಷ್ಟೇ ಸೀರಿಯಸ್ ಆಗಿರಲಿ, ಬೀನ್ ಬ್ಯಾಗ್ ಅಂತೂ ಮರೆಯಲ್ಲ ಸರ್. ಐ ಲವ್ ಯು ಬೀನ್ ಬ್ಯಾಗ್. ನಮ್ಮ ಅಣ್ಣನೂ ಅಷ್ಟೇ ಇಷ್ಟಪಡ್ತೀನಿ. ಒಂದು ಕ್ಷಣ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅಣ್ಣನ ಕೈಯಲ್ಲಿ ಒಂದು ಕೈ ಬೀನ್ ಬ್ಯಾಗಲ್ಲಿ ಕುಂತಿದ್ದೋ ನಮ್ಮಿಬ್ಬರಲ್ಲಿ ಯಾರಾದರೂ ಒಂದಾಗಿರುತ್ತೆ ಅಂತ ಆಸೆ ಪಟ್ಟಿದ್ದೆ ಅಣ್ಣ. ಅದು ಯಾಕೋ ಈಡೇರ್ನಿಲ್ಲ. ಆ ಒಂದು ದುಃಖ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅಳು ಬಂದ್ಬಿಡ್ತು. ಅಳು ಬಂದಾಗ
ಏನು ಮಾಡೋಕ್ಕಾಗಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನಂಗೆ. ಅದೇ ನಾವು ಅಣ್ಣಂಗಂತ ಅವರು ಮುಂದೆ ಹೋಗಲಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ. ಅವರು ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಸ್ವಾರ್ಥ ಇಟ್ಕೊಂಡು ಬಂದಾರಲ್ಲ ಅವ್ರ ಪಾಪ. ಮಾಡೋಣ ಅಷ್ಟೇ, ಬೇಕು ಅಂತ ಬಯಸ್ತಾ ಇರಲಿಲ್ಲ. ಅಂಥ ಮುಗ್ಧ ಮನಸ್ಸಿನ ಒಂದು ಹೃದಯಕ್ಕೆ ಎಲ್ಲೋ ಒಂದು ಕಡೆ 4th ರನ್ನರ್ ಅಪ್ ಆಗ್ಬಿಟ್ರಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಮನಸ್ಸಿಗೆ ನೋವಾಯಿತು, ಅತ್ತೆ ಬೇಜಾರಾಯಿತು, ನಮ್ಮ ಅಣ್ಣ ಹೋಗ್ಲಿವಲ್ಲ ಅಂತ. ಅದೇ ಏನೋ ಒಂದು ಬಾಂಡಿಂಗು, ನಾನಾರು ಗೆಲ್ಲಿ ಅಣ್ಣನಾರು ಗೆಲ್ಲಿ ಅಂತಿದ್ವಿ. ಬಟ್ ಇಬ್ಬರು ಗೆದ್ದು ಸ್ನೇಹ ಪ್ರೀತಿಲಿ ಇಬ್ಬರು ಗೆದ್ದುಬಿಟ್ಟು ಸರ್. ಇಡೀ ಕರ್ನಾಟಕ ಜನತೆ ಯಾರನ್ನು ನೋಡಿದ್ರು ಏನು ಮಾತಾಡಿದ್ರು ಇದ್ದರೆ ತುಕಾಲಿ ಸಂತು ವರ್ತೂರ್ ಅವ್ರ ಥರ ಇರಬೇಕು ಅಂತ. ನಾವೇನೂ ಬಯಸಲಿಲ್ಲ ಸರ್, ನಮಗೇನೂ ಬೇಕಾಗಿಲ್ಲ ಸರ್. ಒಂದು ಪ್ರೀತಿ, ಒಂದು ಆತ್ಮೀಯತೆ ಮಾತಷ್ಟೆ, ಏನೂ ಬೇಡ ಅಷ್ಟೇ. ಅದಷ್ಟೇ ಸರ್ ನಾನು ಹೇಳಬಲ್ಲೆ. ವರ್ತೂರ್ ತುಕಾಲಿ ಒಂದು ನಾಣ್ಯದ 2 ಮುಖಗಳಿದ್ದಂಗೆ, ಒಂದನ್ನು ಬಿಟ್ಟು ಒಂದಿರಲ್ಲ. ಏರಾಗಲಿ ಬೇರಾಗಲಿ ಅಷ್ಟೇ. ಇಲ್ಲೂ ಒಂದ್ ಕಡೆ ವರ್ತೂರ್ ಅವರ ಒಂದು ಗೇಮ್ ಬರುತ್ತೆ, ಅಂದ್ರೆ ಟಿಕೆಟ್ ಫಿನಾಲೆ ಅಂತ ಕಾನ್ಸೆಪ್ಟ್ ಬಂದಾಗ ಒಂದ್ ಕಡೆ ತುಕಾಲಿ ಅವರು ವಿನಯ್ಗೆ ಒಂದು ಮಾತು ಹೇಳ್ಕೊಡ್ತಾರೆ. ಅಂದ್ರೆ ಅವ್ರ ಅಣ್ಣ ಗೇಮಿಂದ ಅವರು ಹೊರಗಡೆ ಇಡಬೇಕು ಅಂತ ಒಂದು ಕುತ್ಕೊಂಡು ಮಾತಾಡ್ತಾ ಇರಬೇಕು, ಒಂದು ಸನ್ನಿವೇಶ ಬರುತ್ತೆ. ಎಲ್ಲೋ ಒಂದ್ ಕಡೆ ಫಿನಾಲೆ ಟಿಕೆಟ್ ಮಿಸ್ ಆಗೋದಕ್ಕೆ ಏನಾದ್ರು ನೀವು ಕಾರಣ ಆಗ್ಬಿಟ್ರ ಅಂತ ಏನಾದ್ರು ರಿಗ್ರೆಟ್ ಇದೆ ನಿಮಗೆ ಅಂತ? ಇಲ್ಲ ಅದು ಹಂಗಾಗ್ನಿಲ್ಲ. ಅದು ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಆ್ಯಕ್ಚುಲಿ. ಅದಲ್ಲ ಅದು ಆ್ಯಕ್ಚುಲಿ ಆ ಒಂದು ಸನ್ನಿವೇಶ ಆ್ಯಕ್ಚುಲಿ ನನಗೆ ಹೇಳಿದ್ಮೇಲೂ ಅರ್ಥ ಆಯಿತು. ನನ್ನ ಐಡಿಯಾ ಇದ್ದಿದ್ದು ನಂಬರ್ 1 ನಂಬರ್ 2ನಲ್ಲಿ ಇವ್ರು ಜಾಸ್ತಿ ನಂಬರ್ ಇದ್ದಾರೆ, ಸಂಗೀತ ಮತ್ತು ಪ್ರತಾಪ್ ಹಿಂದೆನೇ ಇದ್ದಾರೆ. ಇವರು ಮುಂದೆ ಬರ್ತಾರೆ ಅಂತ ನಂಗೆ ಗೊತ್ತಿದೆ ವರ್ತೂರ್. ಯಾಕೆ ನನ್ನ ಗೇಮ್ ಇರೋದ್ರಿಂದ, ನಾನು ಗೇಮಲ್ಲಿ ಆಡಿಸ್ತೀನಿ ಅನ್ನೋದ್ರಿಂದ ಅವ್ರು ಮುಂದೆ ಬರ್ತಾರೆ ಅಂತ ನಂಗೆ ಗೊತ್ತು. ಬಟ್ ಇವರಿಬ್ಬರೂ ವಿನಯ್ಗೂ ಆಗ್ತಾ ಇರಲಿಲ್ಲ ಗೇಮ್ಗಳಲ್ಲಿ. ವಿನಯ್ ನನ್ಗೆ ಯಾರು ಆಪೋಸಿಟ್ ಇದ್ರು, ವಿನಯ್ಗೂ ಅವರೇ ಆಪೋಸಿಟ್ ಇದ್ರು. ಬಟ್ ನಾನು ಇದರಲ್ಲಿ ಅವರು ವರ್ತೂರ್ ಅವ್ರನ್ನೇ ತೆಗಿತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಅನಿಸಿಕೆ ಇದ್ದಿದ್ದು ಹೈಯೆಸ್ಟ್ ಲೀಡಲ್ಲಿ ಇಮ್ಮಿಡಿಯೇಟ್ ಕೆಳಗಿರೋ ಅಂಥ ಒಂದು 2 ಮಾರ್ಕ್ಸ್ ಇದೆ, ಅವ್ರನ್ನ ಡೌನ್ ಮಾಡಿ ಇನ್ನು ಬೇರೆಯವ್ರನ್ನ ಹಾಕೋಬೇಕು ಅಂತ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ. ಆ ಸ್ಟ್ರಾಟಜಿ ನಮಗೆ ಒಂದು ಉಲ್ಟಾ ಹೊಡೆಯುತ್ತೆ. ಅದೇ ಸ್ಟ್ರಾಟಜಿನ ಯೂಸ್ ಮಾಡಿ ನಾನು ಪ್ರತಾಪ್ ಅವ್ರಿಗೆ ಇದು ಮಾಡೋದನ್ನ. ಅದು ಹೆಂಗೆ ಕಾಣಿಸ್ಬಿಡ್ತದೆ ಅಂದರೆ ಆ ಒಂದು ಕ್ಷಣ ಅಯ್ಯಯ್ಯೋ ನಾನು ಅಂದ್ಕೊಂಡು ಯಾವ್ದು ಗುರು ಅಂತ. ಅದು ಆಲ್ರೆಡಿ ಅವನೇ ಥಿಂಕ್ ಮಾಡಿದ್ದಾನೆ ಅವನು, ನಂಗೆ ಗೊತ್ತಿಲ್ಲ. ವಿನಯ್ ಅವರು ಅದನ್ನು ಥಿಂಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಬಟ್ ಆ ಒಂದು ಇದು ನಾನು ಮಾಡಿದ್ದು ಪ್ರತಾಪ್ ಅವ್ರಿಗೆ, ಸಂಗೀತ ಅವ್ರಿಗೆ, ಅವರು ಹಿಂದ್ಗಡೆ ನಂಬರಲ್ಲಿ ಇದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ಇದು ಮಾಡ್ಗುರು ಅಂತ. ಅದನ್ನು ನೋಡಿದ್ರೆ ನಮ್ಮ ಒಂದು ಫ್ರೆಂಡ್ಶಿಪ್ ಮಧ್ಯೆನೇ ಬಂದು ಹೋಗ್ಬಿಡ್ತದೆ ಆ್ಯಕ್ಚುಲಿ. ಅವನು ಹಂಗೆ ಮಾಡ್ತಾನೆ ಅಂತ ನಮ್ಗೆ ಅನಿಸೇ ಇಲ್ಲ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಆ ಮ್ಯಾಚಿಗೆ ಕರ್ಕೋಬೇಕು ಅಂತಲೇ ಅಲ್ವಾ ಇವ್ರು ಹೋಗಿ ಅವ್ರನ್ನ ಕೇಳಿದ್ದು, ವರ್ತೂರಣ ಅವ್ರನ್ನ ನಾನು ಹಾಕ್ತೀನಿ, ನಾನು ಯಾಕೆ ಹಾಕತ್ತಿದ್ದೀಯ ಅವನಂತ ಕೇಳೋತೀನಿ, ನಿನಗೆ ಹೋಲಿ ಆ ಒಂದು ಇದಿದೆಯಾ, ನಂಬಿಕೆ ಇದೆಯಾ ಅನ್ನೋದಕ್ಕಿಲ್ಲ ಅಣ್ಣ, ಅವ್ರು ಹಾಕತ್ತೀನಿ ಅಂತ ಹೇಳೋರೆ, ಅದಕ್ಕೆ ನಾನು ಹಾಕತ್ತಾ ಇದ್ದೀನಿ ಅಂತಂದರು. ಸರಿ ಹಾಕಳಿ ಅಂತ ನಾನು ಬಿಟ್ಟೆ ಅವ್ರನ್ನ. ಅದು ಹಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್. ಎಲ್ಲೋ ಒಂದ್ ಕಡೆ ತುಕಾಲಿ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ರು ಗೇಮ್ಗಳನ್ನ. ಬಟ್ ಅದೆಲ್ಲೋ ಒಂದ್ ಕಡೆ ಹಿಂದೆ ಒಂಥರ ಮಾತಾಡೋದು, ಒಂದು ಕ್ಯಾರೆಕ್ಟರ್, ಅವ್ರ ವ್ಯಕ್ತಿತ್ವ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಬಿಡ್ತಾ ಹೊರಗಡೆ ಅನ್ನೋದಕ್ಕೋಸ್ಕರ. ಯಾಕಂದ್ರೆ ಚರ್ಚೆ ಕೂಡ ಹಂಗೆ ಆಯ್ತು. ಅಂದ್ರೆ ವರ್ತೂರ್ ಅವರು ಗೇಮ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಆ ಗೇಮ್ಗಳನ್ನ ಆಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡ್ತಾ ಹೋಗ್ಬಿಟ್ರು ಅಂತೇಳಿ ಒಂದು ಅಭಿಪ್ರಾಯ ಈಗ ಆ ತರ ಒಂದು ಸೃಷ್ಟಿಯಾಗಿರುವಂಥದ್ದು. ಇಲ್ಲ ಸರ್, ಆ ಥರ ಏನೂ ಇಲ್ಲ ಸರ್. ಮನೆ ಅಂದಮೇಲೆ ಒಬ್ರ ಬಗ್ಗೆ ಒಬ್ರು ಮಾತಾಡಲೇಬೇಕು. ಹಿಂದೆ ಮಾತಾಡಿದ್ವಿ ನಿಜ. ಯಾಕೆ ಮಾತಾಡಿದ್ವಿ? ಮುಂದೆ ಯಾರೂ ಬಂದಿಲ್ಲ ಅಂತ ಮಾತಾಡಿದ್ವಿ. ಹೋಗ್ಬಿಟ್ಟು ಅವ್ರು ಮುಂದೆನೇ ಮಾತಾಡೋಕ್ಕಾಯ್ತದ? ಎಷ್ಟು ಮಾತು ಅಂತ ಆಡ್ಬೋದು. ಮುಂದೆ ಮಾತಾಡಿದ್ರೆ ಜಗಳ ಆಗುತ್ತೆ, ಹಿಂದೆ ಮಾತಾಡಿದ್ರೆ ಗಾಸಿಪ್ ಆಗುತ್ತೆ. ಮನೆಗೆ ಗಾಸಿಪ್ ಮುಖ್ಯ ಸರ್. ಅದೇ ನಾವು ಮಾಡಿದ್ದು ಅಲ್ವಾ? ಅಲ್ಲಿಗೆ ಹೋಗಿರೋದು ಯಾಕೆ? ಮಾತಾಡೋಕ್ಕೆ. ಅದನ್ನೇ ಮಾತಾಡಿದ್ವಿ ನಾವು. ಮಾತಾಡಿಲ್ಲ ಅಂತ ಹೇಳ್ತಿಲ್ವಲ್ಲ. ಮಾತಾಡಿಲ್ಲ ಅಂತ ಔಸ್ಕೊಂಡು ಹಿಂದೆ ಇದ್ದಿದ್ರೆ ಓಕೆ, ಹಿಂದೆ ಮಾತಾಡ್ತಾರೆ ಅನ್ಬೋದಾಯ್ತು. ನಿನಗೆ ಹೇಳೋಗ್ತಾ ಇದ್ದೀನಲ್ಲ, ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ವಾ? ಮಾತಾಡ್ತಿದ್ದೀನಿ ಅಂದಮೇಲೆ ಮುಗೀತಲ್ಲ. ಹೌದು, ನಾನು ಮಾತಾಡೋಕ್ಕೆ ಬಂದಿದ್ದೀನಿ, ನೀನು ಅಗ್ರೆಷನ್ ಮಾಡ್ಕೊಂಡು ಹೋಗ್ತಾ ಇದೀಯಾ, ನೀನು ಟಾಸ್ಕ್ ಆಡ್ಕೊಂಡು ಹೋಗ್ತಾ ಇದೀಯಾ, ಅದು ನಿನ್ನ ಸ್ಟೈಲು. ನನ್ನ ಸ್ಟೈಲು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಇದು ನನ್ನ ದೋಣಿ. ಇದು ನಿನ್ನ ದೋಣಿ ಹೆಂಗೋ ಸ್ಪೀಡಲ್ಲಿ ಹೋಗ್ತಾಯಿದ್ದು, ಹೋಗ್ಲಿ. ನನ್ನ ದೋಣಿ ನಿಧಾನಕ್ಕೆ ಹೋಗ್ಲಿ, ಬರೀ ಮಾತಲ್ಲಿ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಇದು ನಮ್ಮ ಸ್ಟ್ರಾಟಜಿ. ಆ ಒಂದು ಇದರಲ್ಲಿ ಪಾಪ ಅವರು ಯಾರ ಬಗ್ಗೆನೂ ಆ ಥರ ಇದು ಮಾಡಿ, ನಾವು ಇಬ್ಬರು ಯಾರ ಬಗ್ಗೆನೂ ಮಾತಾಡಿಲ್ಲ ಸರ್. ಮಾತಾಡಿದ್ರೆ ಮನೆಯವ್ರ ಬಗ್ಗೆ ಮಾತಾಡಿದ್ವಿ, ಹೊರಗಡೆ ವಿಚಾರ ಮಾತಾಡಲ್ಲ. ಇದ್ದರೆ ಆ ಮನೆ ವಿಚಾರನೇ ತಾನೇ ನಾವು ಮಾತಾಡ್ಬೇಕಾಗಿರೋದು. ಅಕಸ್ಮಾತ್ ನಾವು ಹಂಗೆ ಮಾತಾಡಲಿಲ್ಲ ಅಂದಿದ್ರೆ ಬೀನ್ ಬ್ಯಾಗ್ ಎಲ್ಲ ಅರ್ಥ ಬಂದಿರೋದು. ಬೀನ್ ಬ್ಯಾಗ್ ಮಾತೆಲ್ಲಾಗೋದು?
ನಾನು ಮಾತಾಡೋ ಹೊತ್ತಿಗೆ ಫಿನಾಲೆಗೆ ಬಂದಿರೋದು. ನಾನು ಮಾತಾಡ್ಲಿಲ್ಲ ಅಂದ್ರೆ 3ನೇ ವಾರಕ್ಕೋ 4ನೇ ವಾರಕ್ಕೋ ತಳ್ಬಿಟ್ಟಿರೋರು ನನ್ನ ಅಲ್ವಾ. ಏನೋ ಒಂದು ಇದೆ ಅಲ್ಲಿ, ಆ ಏನೋ ಒಂದು ಇದ್ದಿದ್ದಕ್ಕೆ ಇಲ್ಲಿವರೆಗಿರೋದು ಸರ್. ಆಕ್ಚುಲಿ ಸುದೀಪ್ ಅವರು ಕೂಡ ಇದನ್ನೇ ತುಂಬಾ ಇಷ್ಟಪಡ್ತಾ ಇದ್ರು. ಅಂದ್ರೆ ನಿಮ್ಮಿಬ್ಬರ ಕನ್ವರ್ಸೇಷನ್, ನೀವು ಮಾತಾಡ್ತಾ ಇದ್ದು ಮತ್ತೆ ನಿಮ್ಮ ಸ್ಟ್ರಾಟಜಿ ಎಲ್ಲ ಇಷ್ಟಪಡ್ತಾ ಇದ್ರು ಸರ್. ಇನ್ನೊಂದೇನಂತ ಹೇಳಿದ್ರೆ, ಈ ಸೀಸನ್ ಅಲ್ಲಿ ಸುದೀಪ್ ಅವ್ರು ಜಾಸ್ತಿ ಖುಷಿ ಪಟ್ಟಿರೋದು ತುಕಾಲಿ ಅವರಿಂದಾನೆ ಸರ್. ಅದರಲ್ಲಿ ನೋ ಡೌಟ್. ವೀಕೆಂಡ್ಸ್ ಅಲ್ಲಿ ಸುದೀಪ್ ಅವ್ರು ಈ ರೇಂಜ್ಗೆ ಇಷ್ಟು ಸೀಸನ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಈ ಸೀಸನ್ ಅಷ್ಟು ಅವರು ಖುಷಿಯಾಗಿದ್ದು ನಾವು ಕೂಡ ನೋಡಿರ್ಲಿಲ್ಲ. ಬಟ್ ಅದಕ್ಕೆ ತುಕಾಲಿ ರೀಸನ್ ಅಂತ ಏನ್ ಅನಿಸುತ್ತೆ ಸರ್? ತುಂಬಾ ಖುಷಿ ಆಗುತ್ತೆ. ನಾನು ಕಾಮಿಡಿ ಮಾಡಿದ್ಕೆ ಅಣ್ಣ ನಕ್ಕಿರೋದು ನೋಡಿ ನಂಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ನನ್ನ ಕಾಮಿಡಿಯಿಂದ ಒಬ್ಬ ಮಹಾನ್ ವ್ಯಕ್ತಿನ ನಗ್ಸಿದ್ನಲ್ಲ ಅಂತ ಒಂದು ಹೆಮ್ಮೆ ಇದೆ ಸರ್, ಖುಷಿ ಇದೆ. ಪ್ರತಿ ವಾರ ಬಂದ ತಕ್ಷಣ ನಾನು ಅಣ್ಣನ ಹೆಂಗೆ ನಗ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ ಸರ್, ಅಣ್ಣ ಕೊಡೋ ಒಂದೊಂದು ಕೌಂಟ್ರೂ ನಾನು ರಿಸೀವ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಸರ್. ಎಂಜಾಯ್ ಮಾಡಿದ್ದೆ ಅಣ್ಣನ ನಗುವಿಗೆ ಕಾರಣ ಆಯಿತು ಸರ್. ಅಣ್ಣ ನಗಬೇಕು, ನಗ್ತಾ ಇರಬೇಕು, ಖುಷಿಯಿಂದ ಇರ್ಬೇಕು ಸರ್. ನನಗೊಂದು ಜವಾಬ್ದಾರಿ ಇತ್ತು. ಈ ಮನೇಲಿ ಅಣ್ಣನ ನಗಿಸ್ಬೇಕು, ನಗಿಸ್ಲಿಲ್ಲ ಅಂದ್ಬಿಟ್ರೆ ನನಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಸರ್. ಪ್ರತಿದಿನವೂ ಅಷ್ಟೇ ಯೋಚನೆ ಮಾಡೋದು, ಅಣ್ಣನ ನಗಿಸ್ಬೇಕು, ಶನಿವಾರ ಹೋಯ್ತು ಭಾನುವಾರ ನಗಿಸ್ಬೇಕು, 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 ನಗಿಸ್ಬೇಕು. ನನ್ನ ಕೈಲಿ ಸಾಧ್ಯವಾದಷ್ಟು ಸುದೀಪ್ ಅಣ್ಣ ನಗಿಸಿದ್ದೀನಿ ಸರ್, ನಗಿಸಿದ್ದೀನಿ. ಅವರು ಬಂದು ಬೆಂತಟ್ಟಿ, ಎಂಥ ಮನುಷ್ಯನೇ ನೀನು, ತುಂಬ ಒಳ್ಳೆ ಮನುಷ್ಯ ಕಣ, ನೀನು ಇಲ್ದೇ ಈ ಸೀಸನ್ ಊಹೆನೂ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ಮನೆ ಫುಲ್ ಬೇರೆ ಕಡೆ ಹೊಂಟೋಗ್ಬಿಟ್ಟಿರೋದು, ತುಂಬ ಖುಷಿ ಆಯ್ತು ಕಣ, ನಿನಗೆ ಒಳ್ಳೇದಾಗಲಿ ಕಣ ಅಂದರು. ಆ ಒಂದು ಪ್ರೀತಿ ಸಾಕಲ್ವ ಸರ್. ಒಬ್ಬ ಮಹಾನ್ ಮೇರು ನಟರನ್ನು ನಗಿಸಿದ್ದೀವಿ ಅಂದರೆ ತಮಾಷೆ ವಿಚಾರ ಸರ್ ಅದು. ಅಂಥ ಮಹಾನ್ ನಟರು ನಮ್ಮ ಜೊತೆ ಒಂದು ಬಾಂಧವ್ಯನ ಬೆಳೆಸಿದ್ದಾರೆ. ತುಕಾಲಿ ಸಂತು ಅಂದ್ರೆ ಅವ್ರಿಗೊಂದು ಪ್ರೀತಿ, ಆ ಒಂದು ಗೌರವ ಎಲ್ರಿಗೂ ಕೊಡ್ತಾರೆ ಸರ್. ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಆ ರೆಸ್ಪೆಕ್ಟ್ನ ನಾವು ಅವರಿಂದ ನೋಡಿ ಕಲಿಬೇಕು ಸರ್. ಒಬ್ರು ಅವ್ರ ಮೇಲೂ ಇವ್ರ ಮೇಲೂ ಅವ್ರ ಮೇಲೂ ಯಾವತ್ತೂ ಹೇಳಿಲ್ಲ. ಎಲ್ರೂ ಒಂದೇ ತಕ್ಕಡಿಲಾಗಿ ತೂಕ ಮಾಡಿದ್ದಾರೆ. ನನ್ನನ್ನು ಅಣ್ಣ ಮಾತಾಡಿಸ್ತಾ ಇದ್ರೆ ಈ ಹೊರಗಡೆ ಟಿ ವಿ ಅಲ್ದೇ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಹಿಂಗೇ ಇರ್ತೀನಿ. ಎಲ್ಲರೂ ಕೇಳ್ತಾರೆ ಯಾಕೆ ಹಿಂಗೆ ಡವ್ ಮಾಡ್ತೀಯ ಅಂತ. ಡವ್ ಅಲ್ಲ, ಅದು ಅಣ್ಣನ ನೋಡಿ ಕೊಡೋ ರೆಸ್ಪೆಕ್ಟು ಮತ್ತು ಅಣ್ಣನ ಮೇಲಿರೋ ಪ್ರೀತಿ. ಅಣ್ಣ ಈಗಲೂ ನಾನೇನು ಅಣ್ಣ ಈ ಮನೆಯ ಕರುಣಾಮಯಿ ನಾನೇ ಕರುಣ ಅಂದ ತಕ್ಷಣ ಏನಂದೆ, ಕರುಣಾಮಯಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ನಿಮ್ದಂತೂ. ಫಿನಾಲ್ ಒಂದು ಮಾತು ಹೇಳಿದ್ರು ಸುದೀಪ್ ಅವರು, ನೀವು ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ನನಗೆ ಅಂತ ಹೇಳಿದಾಗ ನಾನು ಇದೀನಲ್ವಾ ಅಂತಂದ್ರು. ಎಷ್ಟು ನಿಮ್ಗೆ ಶಕ್ತಿ ತುಂಬಂತ ಆ ಒಂದು ಮಾತು? ಅಣ್ಣ ತುಂಬ ಶಕ್ತಿ ತುಂಬತಣ. ಈಗ ನನಗೆ ತಂದೆ ತಾಯಿ ಇಲ್ಲ, ನಾನು ಹೆಂಡ್ತಿ ನಾನು ಇವರೇ ಇರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಕರ್ನಾಟಕ ಜನ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಬೆಂಬಲವಾಗಿ ಅಣ್ಣ ಏನು ಅನ್ನೋತೀನ ವಾಟ್ ನೆಕ್ಸ್ಟ್ ಅನ್ನೋದೇ ಕಾಡ್ತಾ ಇದ್ದೀನಿ ಅಣ್ಣ. ಪ್ರತಿ ವಾರನೂ ಮುಂದೆ ಹೆಂಗೆ ತಳ್ಳಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಅವ್ರೊಂದು ಮಾತು ಹೇಳ್ತಾರೆ, ಯಾಕ್ರಿ ಹೆಂಗೆ ಅನ್ಕೋತೀರಾ ನಾವಿಲ್ವೇನ್ರಿ ಅಂತ ಅಂದರು. ಅದೊಂದು ಮಾತು ಸಾಕು ನನ್ನ ಬದುಕಕ್ಕೆ. ನಾನು ಛಲದಿಂದ ಬದುಕ್ತೀನಿ, ಹಠದಿಂದ ಬದುಕ್ತೀನಿ, ಮುನ್ನುಗ್ತೀನಿ, ಇಡೀ ಕರ್ನಾಟಕನ ಇನ್ನಷ್ಟು ನಗಿಸ್ತೀನಿ ಸರ್, ಅಷ್ಟೇ. ಇನ್ನೊಂದು ಪ್ರಶ್ನೆ, ವರ್ತೂರ್ ಅವ್ರ ಬಗ್ಗೆ ಆಕ್ಚುಲಿ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಮತ್ತೆ ತುಂಬಾ ಹಚ್ಕೊಂಡಿದ್ದು ವರ್ತೂರ್ ಅವರು. ಬಟ್ ವರ್ತೂರ್ ಅವ್ರ ಜೀವನದಲ್ಲಿ ಒಂದಿಷ್ಟು ಘಟನೆ ಆಯ್ತು. ಅವ್ರು ಇದಕ್ಕೆ ಮನೆಯಿಂದ ಹೊರಗಡೆ ಬಂದ್ರು, ಜೈಲ್ಗೆ ಹೋಗಿ ಬಂದ ಪ್ರಸಂಗ ಕೂಡ ನಡೀತು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಒಳಗಡೆ ಅವ್ರು ಹೇಳ್ಕೊಂಡಿದ್ರ ಅಂತ? ಒಳಗಡೆ ಅವ್ರು ಹೊರಗಡೆ ಬಂದ್ಮೇಲೆ ಅವ್ರು ನೋವಲ್ಲೇ ಇದ್ರು ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೇಕಂತ ಕೂಡ ಡಿಸೈಡ್ ಮಾಡಿದ್ರು. ಇದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಚರ್ಚೆ ಮಾಡಿದ್ ಉಂಟಾ, ಅಥವಾ ಇದು ಗೊತ್ತಾಗಿದೆ ಯಾವಾಗ ನಿಮಗೆ? ಸರ್ ಚರ್ಚೆ ಮಾಡಿದುಂಟು. ಮೇನ್ ಮ್ಯಾಟ್ರ್ ಏನು ಅಂತ ಗೊತ್ತಿರಲಿಲ್ಲ ಸರ್. ಮೇನ್ ಯಾವ ಮ್ಯಾಟ್ರಿಗೆ ಹೋಗಿದ್ರು ಅಂತ ಗೊತ್ತಿರಲಿಲ್ಲ. ಚರ್ಚೆ ಮಾಡಿದುಂಟು, ನಾನು ಸೀಕ್ರೆಟ್ ಹೇಳಿದರು. ಮೇನ್ ಮ್ಯಾಟ್ರ್ ಅಂತ ಏನೂ ಹೇಳಿರಲಿಲ್ಲ. ಇದೇ ಮೇನ್ ಮ್ಯಾಟ್ರಿಗೆ ಹೋಗಿದೆ ಅಂತ ಹೇಳಿರಲಿಲ್ಲ. ಬಟ್ ಸೀರಿಯಸ್ಲಿ ಆ ಅಪ್ಪನ ಸಮಾಧಾನ ಮಾಡೋದೇ ನನಗೊಂದು ಸೆಷನ್ ಆಗೋದು. ನಾವು ಒಯ್ತೀನಿ ಅನ್ನೋದು, ನಾನು ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದೀನಿ, ಹೋಗ್ಬೇಡ ಕನ್ನಡ ನೀನು ಅಂತ. ಅಷ್ಟು ಪ್ರೀತಿಯಿಂದ ಕೇಳ್ಕೊಂಡಿದ್ದೀನಿ. ಉಳ್ಕೊಂಡ್ರು, ಕೊನೆಯವರೆಗೂ ಬಂದರು. ಅವ್ರದ್ದು ಒಂದೇ ಒಂದು ಗುರಿ ಇದ್ದಿದ್ದು, ಮೇನ್ ಡೋರಲ್ಲಿ ಬಂದಿದ್ದೀನಿ, ಮೇನ್ ಡೋರಲ್ಲೇ ಹೋಗ್ಬೇಕು. ಎಲ್ಲೋ ಸ್ಟೋರ್ ರೂಮ್ ಗಿರೂಮ್ ಆ ಕಡೆ ಈ ಕಡೆ ಎಂಟ್ರಿ ಎಕ್ಸಿಟ್ ಆಗ್ಬಾರ್ದು, ಮೇನ್ ಡೋರಲ್ಲಿ ಬಂದಿದ್ದೀನಿ, ಮೇನ್ ಡೋರಲ್ಲಿ ಹೋಗ್ಬೇಕು ಅಂತ. ಅವ್ರು ಹೇಳಿದ ಆಸೆ ಅಷ್ಟು ಈಡೇರಿದೆ ಸರ್. ಒಂದು ಗುಡ್ ಹಾರ್ಟ್, ಅದಷ್ಟು ಹೇಳ್ಬಲ್ಲೆ ಸರ್. ಗುಡ್ ಹಾರ್ಟ್ ಸರ್. ಆ ಮನೆಯಲ್ಲಿ ಒಂದು ಅದ್ಭುತವಾದಂಥ ವ್ಯಕ್ತಿ. ಯಾರನ್ನು ಕೇಳಿದ್ರು ಅವ್ರ ಬಗ್ಗೆ ಯಾರು ನೆಗೆಟಿವ್ ಆಗಿ ಹೇಳಲ್ಲ ಸರ್. ಅಂಥ ಅದ್ಭುತವಾದ ವ್ಯಕ್ತಿ ಅಪ್ಪ. ಕೊನೆಗೆ ಒಂದೆರಡು ಪ್ರಶ್ನೆ ಆಗ್ತದೆ. ನೀವು ಬೇರೆ ಕಾರ್ಯದಲ್ಲಿ ಬಿಸಿ ಇದ್ದೀರ ಅಂತ ಗೊತ್ತಾಯ್ತು ನನಗೆ. ಇನ್ನೊಂದು ಅಂದ್ರೆ ಸಂಗೀತ ಅವರು ಒಂದು ಮಟ್ಟದವರೆಗೂ ನೀವು ಸ್ಟಾರ್ಟಿಂಗ್ ಇಂದ ಸಂಗೀತ ಅವರ ಒಂದು ವಿಚಾರಗಳಲ್ಲಿ, ಅವ್ರ ನಿರ್ಧಾರಗಳಲ್ಲಿ ನೀವು ಒಂದು ಪ್ರಶ್ನೆ ಮಾಡ್ತಾನೆ ಬಂದಿರ್ತೀರ. ಆದ್ರೆ ಎಲ್ಲೋ ಒಂದ್ ಕಡೆ ಮಾನಸ್ ಅವರು, ಅಂದ್ರೆ ನಿಮ್ಮ ವೈಫು ಮನೆ ಒಳಗಡೆ ಬರ್ತಾರೆ. ಬಂದಾದಾಗ ಅವರು ಕ್ಯಾಪ್ಟನ್ ಯಾರಬೇಕು ಅಂತ ಕೇಳಿದಾಗ ಸಂಗೀತ ಅಂತ ಹೇಳಿ ಹೇಳ್ತಾರೆ. ಸೊ ಅವ್ರು ಬಂದು ಹೋದ್ಮೇಲೆ ನೀವು ಕೂಡ ಸಂಗೀತ ಅವ್ರ ನಿರ್ಧಾರಗಳನ್ನ ಒಪ್ಕೊಳ್ಳೋದಕ್ಕೆ ಮುಂದಾಗ್ತೀರಾ? ಅವರ ಡಿಸಿಷನ್ಗಳನ್ನ ನೀವು
ಒಪ್ಕೊಳ್ಳೋದಕ್ಕೆ ಹೋಗ್ತೀರಾ, ಏನ್ ರೀಸನ್ ಅಂತ? ಅಂದ್ರೆ ನಿಮ್ ವೈಫ್ ಬಂದು ಹೋದ್ಮೇಲೆ ಅವ್ರು ಹೇಳಿದಂತ ಒಂದು ಮಾತಿಗೆ ನೀವೇನಾದ್ರು ಇದಾದ್ರ ಅಂತ? ಇಲ್ಲ ಅವ್ರು ನನ್ನ ಹೆಂಡತಿ ಬಂದು ಮಾತಾಡೋದಕ್ಕಿಂತ ಮೊದಲೇ ಸಂಗೀತನ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಹೆಂಗೆ ಹೇಳಿ, ರೆಡ್ ರೋಸ್ ಕೊಟ್ಟಿರ್ತಾಳೆ ಗೊತ್ತಾ, ರೆಡ್ ರೋಸ್ ಕೊಟ್ಟ ಮೇಲೆ ನನ್ನ ಹೆಂಡತಿ ಬರೋದು ಆ್ಯಕ್ಚುಲಿ. ಅವಳು ಆ್ಯಕ್ಚುಲಿ ರೆಡ್ ರೋಸ್ ನೋಡ್ಕೊಂಡು ಬಂದಿದ್ಲು. ಆ್ಯಕ್ಚುಲಿ ನೀನು ಅವ್ಳ ಜೊತೆ ಚೆನ್ನಾಗಿರ್ಬೇಕು, ಜಗಳ ಆಡ್ಬೇಡ ಮನೇಲಿ ಯಾರ ಜೊತೆನೋ, ನಿನ್ಗೆ ಅದು ಸೂಟ್ ಆಗಲ್ಲ ಅಂತ ಹೇಳಿದ್ಲು. ಬಟ್ ನನ್ನ ಸ್ಟ್ಯಾಂಡ್ ನಾನು ತೊಗೊಳಕ್ಕೆ ಅಗ್ರೆಷನ್ ಬೇಕಾಗುತ್ತೆ. ಈಗ ಮನುಷ್ಯನಿಗೆ ಕೋಪ ಇಲ್ವಾ? ಯಾವ ಮನುಷ್ಯನಿಗೆ ಕೋಪ ಇರಲ್ಲ, ಯಾವ ಮನುಷ್ಯನಿಗೆ ಹಾಸ್ಯ ಇರಲ್ಲ, ಯಾವ ಮನುಷ್ಯನಿಗೆ ಕರುಣೆ ಇರಲ್ಲ, ನವರಸಗಳು ತುಂಬಿರುತ್ತೆ. ಒಂದೊಂದು ಸಂದರ್ಭ ಒಂದೊಂದನ್ನು ತಗ್ಸುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ರೇಗಾಡಿದ್ದೀವಿ, ಕಿರ್ಚಾಡಿದ್ವಿ. ಬಟ್ ಅದೆಲ್ಲ ಆದಮೇಲೆ ರೆಡ್ ರೋಸ್ ಕೊಟ್ಮೇಲೆ ತುಂಬ ಆತ್ಮೀಯತೆಯಾಗಿ ಪ್ರೀತಿಯಿಂದ ನಡ್ಕೊಂಡಿದ್ದೀವಿ. ಅವರೇ ಗೆಲ್ಲಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಇತ್ತು. ನನ್ನ ಮನಸ್ಸಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಬರಬೇಕು ಅಂತ ಇತ್ತು ಟಾಪಲ್ಲಿ. ಟಾಪ್ 3ನಲ್ಲಿ ವಿನಯ್, ಈ ಥರ ಒಂದಷ್ಟು ಮ್ಯಾಟ್ರ್ಗಳು ನನ್ನ ಮನಸ್ಸಲ್ಲಿತ್ತು. ಸೊ ಅದಾಗಲಿಲ್ಲ. ಟಾಪ್ 2ನಲ್ಲಾದರೂ ನಮ್ಮ ಅಣ್ಣ ವರ್ತೂರಣ್ಣ ಇರ್ತಾರೆ ಅಂದ್ಕೊಂಡೆ, ಯಾರಾದರೂ ಹೋಗಿ, ಅದೂ ಇಲ್ಲ. ಅಟ್ಲೀಸ್ಟ್ ಟಾಪ್ 3ಗೆ ಬರ್ತಾರೆ ನಮ್ಮ ವರ್ತೂರಣ್ಣ ಅಂದ್ಕೊಂಡೆ, ಅದೂ ಇಲ್ಲ. ನಾನು ಅವ್ರಿಗಿದ್ದಂಥ ಒಂದು ಇದೆಲ್ಲ ನೋಡಿ ಈ ಸರಿ ನಮ್ಮ ಬೀನ್ ಬ್ಯಾಗ್ ಗೆಲ್ತದೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಬೀನ್ ಬ್ಯಾಗು ಕುಸಿದೋಯ್ತು. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಲಾಸ್ಟ್, ವಿನಯ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಯಾಕಂದ್ರೆ ವಿನಯ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿದ್ರು. ಸಾಕಷ್ಟು ಹೊರಗಡೆ ಕೂಡ ಟಾಪ್ 2 ಅಲ್ಲಿ ಇರ್ತಾರೆ ವಿನಯ್ ಅವರು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಅವ್ರು ಟಾಪ್ 2 ಕೂಡ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಮುಂಚೆನೇ ಎಲಿಮಿನೇಟ್ ಆದ್ರು. ಸೊ ಏನ್ ಹೇಳ್ತೀರಾ ವಿನಯ್ ಅವ್ರ ಬಗ್ಗೆ? ಸರ್, ಪ್ರತಿದಿನ ಕಪ್ಪಬೇಕು ಅಂತ ಹೇಳ್ತಿದ್ದ ವ್ಯಕ್ತಿನೇ ಅದು ಸರ್. ಕಪ್ಪು ಮುಖ್ಯ ಬಿಗಿಲು, ಕಪ್ಪು ಮುಖ್ಯ ಅಂತ ನನ್ನ ಹತ್ರ ಬಂದು ಹೇಳೋರು. ನಾನು ಆಟ ಮುಖ್ಯ ಬಿಗಿಲು, ಆಟ ಮುಖ್ಯ ಅಂತ ನಾನು. ಆಟ ಮುಖ್ಯ ಬಿಗಿಲು ಅಂದವರು ವಾಪಸ್ಸು, ಕಪ್ಪು ಮುಖ್ಯ ಬಿಗಿಲು ಅಂದವರು ವಾಪಸ್ಸು. ಗ್ರಾಚಾರ ಏನು ಮಾಡೋದು, ಏನಾಗಬೇಕು ಅದೇ ಆಗೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು, ತುಂಬ ಸ್ಟ್ರಾಂಗು. ಗೆಲುವಿಗೋಸ್ಕರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿ ಇಟ್ಕೊಂಡಂಥ ವ್ಯಕ್ತಿ. ಆ ಕಾನ್ಫಿಡೆನ್ಸು ಯಾಕಂಗಾಯಿತು ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಆಟನ ಅಯ್ಯಪ್ಪ ಆಡಿದ್ದಾರೆ ಸರ್, ಬ್ಯೂಟಿಫುಲ್ಲಾಗಿ ಆಡಿದ್ದಾರೆ ಅಯ್ಯಪ್ಪ. ಎಲ್ಲ ಬೇಕು ಸರ್, ಕಿರ್ಚಾಡೋದು ಬೇಕು, ಹರ್ಚಾಡೋದು ಬೇಕು, ಕೂಗಾಡೋದು ಬೇಕು, ಹೊಡೆದಾಡೋದು ಬೇಕು, ಎಲ್ಲ ಬೇಕು. ಎಲ್ಲ ಇದ್ದಿದ್ದಕ್ಕೇನೆ ಈ ಸೀಸನ್ ಟಾಪಾಗಿ ಹೋಗಿದ್ದು. ಅದರಲ್ಲಿ ಅಯ್ಯಪ್ಪನ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸರ್. ಸೂಪರ್ ಸರ್. ಕೊನೆಗೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಸರ್. ಡ್ರೋನ್ ಅವರು ಸರ್, ಡ್ರೋನ್ ಪ್ರತಾಪ್ ಅವರ ಒಂದು ಫೈನಲ್ ಟಾಪ್ 2 ಅಲ್ಲಿ ನಿಂತ್ಕೊಳ್ತಾರೆ. ಸೊ ನಿಮ್ಗೆ ಅದು ಸರ್ಪ್ರೈಸ್ ಅನಿಸ್ತಾ? ಅಂದ್ರೆ ನೀವು ಗೆಸ್ ಮಾಡಿದ್ರ ಅಂತ ಡ್ರೋನ್ ಅವರು ಕೊನೆ ಟಾಪ್ 2 ಅಲ್ಲಿ ನಿಂತ್ಕೊಳ್ತಾರೆ? ಯಾಕಂದ್ರೆ ನೀವು ಕಾರ್ತಿಕ್ ಅವ್ರು ಗೆಲ್ಬೇಕು ಅನ್ನೋ ಒಂದು ಆಸೆ ಇತ್ತು, ಅಥವಾ ಸಂಗೀತ ಅವ್ರು ಗೆಲ್ಬಹುದು, ವಿನಯ್ ಅವ್ರು ಇರ್ಬೋದು, ಅಥವಾ ವರ್ತೂರ್ ಇರ್ಬೋದು ಅಂತ ಹೋದ್ರಿ. ಬಟ್ ಡ್ರೋನ್ ಅವ್ರನ್ನ ಟಾಪ್ 2 ಅಲ್ಲಿ ನೋಡಿದಾಗ ಹೇಗಿತ್ತು, ಹೇಗೆ ರಿಸೀವ್ ಮಾಡ್ಕೊಂಡಿದ್ದೀನ? ಸರ್, ರಿಸೀವ್ ಮಾಡ್ಕೊಂಡಿಲ್ಲ ಸರ್ ನಾನು. ಯಾಕೆಂದ್ರೆ ಅದು ಎಕ್ಸ್ಪೆಕ್ಟ್ ಎಲ್ಲ ನಮಗೆ ಅನ್ಎಕ್ಸ್ಪೆಕ್ಟ್ ಆಗ್ಬಿಡ್ತು. ಆ ಕ್ಷಣದಲ್ಲಿ ಸುದೀಪಣ್ಣ ಕೇಳಿದಾಗ ಏನು ಅನಿಸ್ತು, ನನಗೂ ಆಶ್ಚರ್ಯ ಅನಿಸ್ಬಿಡ್ತಾಣ ಅಂದೆ. ಯಾಕೆಂದ್ರೆ ಆತನಿಗೆ ಕಾನ್ಫಿಡೆನ್ಸ್ ಇಲ್ಲ ಅಲ್ಲಿವರೆಗೆ ಬರ್ತೀನಿ ಅಂತ. ಅದು ಹೆಂಗೆ ಅದು ಅಲ್ಲಿವರೆಗೆ ಹೋಗ್ತು ಅಂತ ಗೊತ್ತಿಲ್ಲ. ಅವರೇ ಹೇಳಿದ್ರು, ಎಲ್ಲರೂ ಯುದ್ಧ ಮಾಡುವಾಗ ಯುದ್ಧ ಮಾಡಬಾರ್ದು, ಮಲಗಿದಾಗ ಯುದ್ಧ ಮಾಡಬೇಕು, ಎಲ್ಲರೂ ಮಲಗಿದಾಗ ಯುದ್ಧ ಮಾಡಬೇಕು ಅಂತ. ಅವ್ರ ಆಟನ ಅವ್ರು ಆಡಿದ್ದಾರೆ ಸರ್. ಅವ್ರ ಆಟ ಯಾವ ಥರ ಆಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಆಟ ಆಡಿ ಅಲ್ಲಿಗೆ ಬಂದಿದ್ದಾರೆ. ಜನ ಓಟ್ ಹಾಕಿದ್ದಾರೆ ಅಂದಮೇಲೆ ಅವ್ರು ಡಿಸರ್ಡ್ ಅಲ್ವಾ ಸರ್? ಅದರಲ್ಲಿ ಎಷ್ಟು ತರ್ಕ ಮಾಡಿದ್ರು ವ್ಯರ್ಥ ಅಲ್ವಾ? ಅಷ್ಟೇ ಹೇಳ್ಬಲ್ಲೆ ಸರ್. ಸೂಪರ್ ಸರ್. ನೆಕ್ಸ್ಟ್ ಸರ್, ಇಲ್ಲಿಂದ ತುಕಾಲಿ ಅವರ ನೆಕ್ಸ್ಟ್ ಸ್ಟೆಪ್ ಏನು? ಒಂದು ಇನ್ನಿಂಗ್ಸ್ ಇಲ್ಲಿವರೆಗೂ ನೋಡಿದ್ವಿ, ಬಿಗ್ ಬಾಸ್ ಆಯ್ತು. ಬಿಗ್ ಬಾಸ್ ಆದ್ಮೇಲೆ ಈಗ ವರ್ತೂರ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ, ಅಥವಾ ಪ್ಲಾನ್ಸ್ ಏನಾದ್ರು ಆಗಿದೆಯಾ? ಹೇಗೆ ಹೋಗುತ್ತೆ ಲೈಫ್ ನೆಕ್ಸ್ಟ್ ಇಲ್ಲಿಂದ? ಸರ್, ಇಲ್ಲಿಂದ ನನ್ನ ಕನಸು ಇರೋದೆಲ್ಲ ಪೂರಾ ಸಿನಿಮಾ ಕಡೆ ಇದೆ ಗೋಲು. ಅದ್ರ ಕಡೆ ಎಲ್ಲ ಬೇರೆ ಬೇರೆ ಆಫರ್ಸ್ಗಳು ಏನು ಬಂದನ್ನು ಕಣ್ಣು ಮುಚ್ಕೊಂಡು ಒಪ್ಕೋತೀನಿ, ಗೆಸ್ ಮಾಡಿ. ನಗ್ಸೋವಂಥ ಜಾಗ ಎಲ್ಲೆಲ್ಲಿದೆ ಅಲ್ಲೆಲ್ಲ ನನ್ನ ಜನಗಳನ್ನ ನಗ್ಸೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಸರ್. ಇಷ್ಟು ಮಾತ್ರ ಹೇಳ್ಬಲ್ಲೆ. ಸೂಪರ್ ಸರ್, ಒಳ್ಳೇದಾಗ್ಲಿ. ಆಕ್ಚುಲಿ ನೀವು ಒಳಗಡೆ ಇದ್ದಾಗಲೂ ಅದೇ ಹೇಳ್ತಿದ್ರಿ, ಇಡೀ ಕರ್ನಾಟಕ ಜನ ನಗಿಸ್ಬೇಕು ಅನ್ನೋದು ನನ್ನ ಆಸೆ ಅಂದ್ರಿ. ಬಿಗ್ ಬಾಸ್ ಸ್ಟೇಜ್ ಮೇಲೆ ಇದ್ದಾಗಲೂ ಕೂಡ ಅದೇ ಹೇಳಿದ್ರಿ, ಈಗಲೂ ಅದನ್ನ ಹೇಳ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ನಿಮ್ಮ ಕಾಮಿಡಿ ಮುಖಾಂತರ ಇಡೀ ಕರ್ನಾಟಕ ಜನ, ಕಲಾ ರಸಿಕರನ್ನ ನಗಿಸ್ತಾ ಇರಿ, ನೀವು ನಗ್ತಾ ಇರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಆದಷ್ಟು ಬೇಗ ನಗ್ಸೋಕೆ ಮತ್ತೆ ಬರ್ತೀನಿ. ನಿಮ್ಮನ್ನ ನಗ್ಸೋದೇ ನನ್ನ ಕಾಯಕ. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಈ ಪ್ರೀತಿ ಪುಟ್ಟ ಕಲಾವಿದ ತುಕಾಲಿ ಸಂತೋಷ್ಗೆ ನೀವು ಕೊಟ್ಟಿರೋ ಪ್ರೀತಿನ ಸದಾಕಾಲ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಧಕ್ಕೆ ಥರ ಕೆಲಸ ಮಾಡಲ್ಲ. ನಾನು ಏನು ಮಾಡಿದ್ರು ನಿಮ್ಮ ನಗ್ಸೋಕ್ಕೋಸ್ಕರನೇ ಮಾಡ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಥ್ಯಾಂಕ್ ಯು, ಲವ್ ಯು, ಮಿಸ್ ಯು. ಎಸ್, ಇದಿಷ್ಟು ತುಕಾಲಿ ಸಂತೋಷ್ ಅವರ ಬಿಗ್ ಬಾಸ್ ಜರ್ನಿ. ಜೊತೆಗೆ ಇಲ್ಲಿಂದ ಅವರೊಂದಿಷ್ಟು ಪ್ರಾಜೆಕ್ಟ್ಸ್ ನ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ನಗಿಸ್ಬೇಕು ಅಂತ ಮತ್ತೆ ಬರೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ತೆರೆ ಮೇಲೆ ಬರಲಿ ಅಂತ ನಾವು ವಿಶ್ ಮಾಡ್ತಾ ಇದೀವಿ. ಕ್ಯಾಮರಾ ಪರ್ಸನ್ ರಾಜ್ ಕಮಲ್ ಜೊತೆ ಭರತ್, ನ್ಯೂಸ್ ಫಾಸ್ಟ್.